ಎಲ್ರಿಗೂ ನಮಸ್ಕಾರ. 2027ರ ಭಾರತದ ಜನಗಣತಿ ಕೆಲಸ ಶುರುವಾಗ್ತಿದೆ. ಇದರಲ್ಲಿ ಮನೆಗಳ ಪಟ್ಟಿ ಮಾಡುವ ಕೆಲಸ ಅಂದ್ರೆ ಹೌಸ್ ಲಿಸ್ಟಿಂಗ್ ಆಪರೇಷನ್ ಅಥವಾ HLO ಆಪ್ ಇದೆಯಲ್ಲ, ಅದನ್ನ ಇನ್ಸ್ಟಾಲ್ ಮಾಡಿ ಸೆಟಪ್ ಮಾಡೋದು ಹೇಗೆ ಅಂತ ಬನ್ನಿ ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಭಾರತದ ಜನಗಣತಿ ಎನ್ನುವುದು ಸಾಮಾನ್ಯವಾದ ಕೆಲಸವಲ್ಲ. ಇದು ನಮ್ಮ ದೇಶದ ಜನರ ಬಗ್ಗೆ ಮಾಹಿತಿ ಕಲೆ ಹಾಕುವ ಅತಿದೊಡ್ಡ ಯೋಜನೆ. ಈ ಒಂದು ಮಹತ್ ಕಾರ್ಯದಲ್ಲಿ ಪ್ರತಿಯೊಬ್ಬ ಗಣತಿದಾರರ ಪಾತ್ರ ತುಂಬಾನೇ ನಿರ್ಣಾಯಕ. ಹಾಗಾಗಿಯೇ ಈ ಆಪ್ನ ಸರಿಯಾದ ಬಳಕೆ ಬಹಳ ಮುಖ್ಯವಾಗುತ್ತೆ. ಹಾಗಿದ್ರೆ ನಮ್ಮ ಮೊದಲ ಹೆಜ್ಜೆ ಏನು? ಅದೇ HLO ಆಪ್ ಅನ್ನ ಸರಿಯಾಗಿ ಇನ್ಸ್ಟಾಲ್ ಮಾಡಿಕೊಳ್ಳೋದು. ಇದು ಅತಿ ಮುಖ್ಯವಾದ ಮೊದಲ ಹಂತ. ಸೊ ಇದನ್ನ ಗಮನವಿಟ್ಟು ನೋಡೋಣ. ನೋಡಿ, ಈ ಹಂತಗಳನ್ನ ಎಚ್ಚರಿಕೆಯಿಂದ ಪಾಲಿಸಬೇಕು. ಅಧಿಕೃತ ಆಪ್ ಸ್ಟೋರ್ನಿಂದಲೇ ಯಾಕೆ ಡೌನ್ಲೋಡ್ ಮಾಡಬೇಕು ಅಂದ್ರೆ, ಆಗ ಮಾತ್ರ ಆಪ್ ಸೇಫ್ ಆಗಿದೆ, ಅಸ್ಲಿಯಾಗಿದೆ ಅಂತ ನಮಗೆ ಗ್ಯಾರಂಟಿ ಇರುತ್ತೆ. ನಕಲಿ ಆಪ್ಗಳಿಂದ ನಮ್ಮ ಅಮೂಲ್ಯವಾದ ಡೇಟಾ ಕಳ್ಳತನ ಆಗೋ ಅಪಾಯ ಇರುತ್ತೆ. ಹುಷಾರ್. ಸರಿ, ಆಪ್ ಇನ್ಸ್ಟಾಲ್ ಆಯ್ತು. ಈಗ ಮುಂದೆ ಏನು? ನಮ್ಮ ಡಿವೈಸ್ ಮತ್ತು ಅಕೌಂಟ್ ಎರಡನ್ನೂ ಸುರಕ್ಷಿತವಾಗಿಡ್ಲು ಒಂದು ಸಾರಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು. ಅದನ್ನ ಹೇಗ್ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಆಪ್ ಅನ್ನು ಮೊದಲ ಬಾರಿಗೆ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಸ್ಕ್ರೀನ್ ಕಾಣಿಸುತ್ತೆ. ಇದರ ಅರ್ಥ ಆಪ್ ಸರಿಯಾಗಿ ಲೋಡ್ ಆಗ್ತಿದೆ, ಎಲ್ಲ ಸರಿಯಿದೆ ಅಂತ. ಇದರ ನಂತರವೇ ನಮ್ಮ ಸೆಟಪ್ ಪ್ರಕ್ರಿಯೆ ಶುರುವಾಗೋದು. ಓಕೆ, ಇದು ರಿಜಿಸ್ಟ್ರೇಷನ್ನ ಮೊದಲ ಸ್ಕ್ರೀನ್. ಸೆಟಪ್ ಶುರು ಮಾಡೋಕೆ ನಿಮಗೆ ಮೊದಲೇ ನೀಡಿರುವ ತಾತ್ಕಾಲಿಕ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೋಡಿ, ಆಪ್ಗೆ ಪದೇ ಪದೇ ಆದ್ರೆ ಸೇಫ್ ಆಗಿ ಲಾಗಿನ್ ಆಗೋಕೆ ಒಂದು 4 ಅಂಕಿಯ ಪಿನ್ ಅಂದ್ರೆ ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್ ಸೆಟ್ ಮಾಡೋದು ಕಡ್ಡಾಯ. ಈ ಪಿನ್ ತುಂಬಾನೇ ಮುಖ್ಯ. ಇದನ್ನ ನೆನಪಿನಲ್ಲಿಟ್ಕೊಳ್ಳಿ, ಯಾಕಂದ್ರೆ ಪ್ರತಿದಿನ ಲಾಗಿನ್ ಆಗೋಕೆ ಇದು ಬೇಕೇ ಬೇಕು. ಸರಿ, ನೋಂದಣಿ ಯಶಸ್ವಿಯಾಗಿ ಮುಗಿತು. ಈಗ ಪ್ರತಿದಿನದ ನಮ್ಮ ಕೆಲಸಕ್ಕಾಗಿ ಆಪ್ಗೆ ಲಾಗಿನ್ ಆಗುವ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಸರಳವಾಗಿ ನೋಡೋಣ. ಲಾಗಿನ್ ಆಗೋಕ್ಕೂ ಮುಂಚೆ ಒಂದ್ ಚಿಕ್ಕ ವಿಷಯ. ಇಲ್ಲಿ ನಮ್ಗೆ ಇಷ್ಟವಾದ ಭಾಷೆ ಮತ್ತೆ ಇಷ್ಟವಾದ ಹಿನ್ನೆಲೆ ಬಣ್ಣವನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಇದರಿಂದ ಆಪ್ ಬಳಸೋ ಅನುಭವ ಇನ್ನಷ್ಟು ಚೆನ್ನಾಗಿರುತ್ತೆ. ಲಾಗಿನ್ ಪ್ರಕ್ರಿಯೆಯ ಮೊದಲನೇ ಹಂತ. ಇಲ್ಲಿ ನಿಮ್ಗೆ ಕೊಟ್ಟಿರುವ ಯೂಸರ್ ಐಡಿಯನ್ನ ಹಾಕ್ಬೇಕು. ಅದರ ಕೆಳಗೆ ಒಂದು ಚಿಕ್ಕ ಲೆಕ್ಕ ಇರುತ್ತೆ. ಯಾಕಿದು ಅಂದ್ರೆ, ನೀವು ರೋಬೋಟ್ ಅಲ್ಲ, ಒಬ್ಬ ಮನುಷ್ಯ ಅಂತ ಖಚಿತಪಡಿಸ್ಕೊಳ್ಳಕ್ಕಷ್ಟೆ. ಇದಕ್ಕೆ ಕ್ಯಾಪ್ಚಾ ಅಂತಾರೆ. ಇದು ನಮ್ಮ ಅಕೌಂಟ್ ಸೇಫ್ಟಿಗಾಗಿ ಇರುವ ಒಂದು ಎಕ್ಸ್ಟ್ರಾ ಲೇಯರ್, ಅಂದ್ರೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒನ್ ಟೈಮ್ ಪಾಸ್ವರ್ಡ್ ಅಂದ್ರೆ OTP ಬರುತ್ತೆ. ಅದನ್ನ ಇಲ್ಲಿ ಹಾಕೋದು ಕಡ್ಡಾಯ. ಇದರಿಂದ ಬೇರೆ ಯಾರೂ ನಿಮ್ಮ ಅಕೌಂಟನ್ನ ಬಳಸೋಕೆ ಆಗೋದೇ ಇಲ್ಲ. ಓಕೆ, ಇದು ಲಾಗಿನ್ ಪ್ರಾಸೆಸ್ನ ಕೊನೆಯ ಹಂತ. ನಮ್ಮ ಪಾಸ್ವರ್ಡ್ ಅನ್ನ ಸರಿಯಾಗಿ ನಮೂದಿಸಿದ ತಕ್ಷಣ ನಾವು ಆಪ್ನ ಒಳಗೆ ಹೋಗಿ ನಮ್ಮ ಕೆಲಸವನ್ನ ಶುರು ಮಾಡ್ಬೋದು. ನೋಡಿ, ಒಮ್ಮೆ ನೀವು ಈ ಎಲ್ಲಾ ಹಂತಗಳನ್ನು ಮುಗಿಸಿ ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ಟೈಮಿಂದ ಇಷ್ಟೆಲ್ಲ ಪ್ರಾಸೆಸ್ ಇರೋಲ್ಲ. ಆಪ್ ಓಪನ್ ಮಾಡಿದ ತಕ್ಷಣ ನೀವು ಸೆಟ್ ಮಾಡಿದ ಆ 4 ಅಂಕಿಯ ಪಿನ್ ಹಾಕಿದ್ರೆ ಸಾಕು, ಫಟಾಫಟ್ ಅಂತ ಲಾಗಿನ್ ಆಗ್ಬಿಡ್ಬೋದು. ಸರಿ, ಆಪ್ ಬಳಸೋದು ಹೇಗೆ ಅಂತ ಗೊತ್ತಾಯ್ತು. ಆದರೆ ನಾವು ಸಂಗ್ರಹಿಸೋ ಡೇಟಾವನ್ನ ಸುರಕ್ಷಿತವಾಗಿಡೋಕೆ ಮತ್ತು ನಮ್ಮ ಕೆಲಸ ಸುಲಭವಾಗ್ಲಾಗೋಕೆ ಕೆಲವು ನಿಯಮಗಳನ್ನ ಪಾಲಿಸಲೇಬೇಕು. ಸೊ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ಈಗ ತಿಳಿದುಕೊಳ್ಳೋಣ. ಈ ಸ್ಲೈಡ್ನಲ್ಲಿರೋ ವಿಷಯಗಳು ತುಂಬಾನೇ ಮುಖ್ಯ. ಡೇಟಾ ಸೇಫ್ಟಿಗಾಗಿ ಇದನ್ನ ಪಾಲಿಸಲೇಬೇಕು. ಉದಾಹರಣೆಗೆ, ನಿಯಮಿತವಾಗಿ ಡೇಟಾ ಸಿಂಕ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ಫೋನ್ನಲ್ಲಿ ಏನಾದ್ರೂ ಸಮಸ್ಯೆ ಆದ್ರೂ ನಮ್ಮ ಕಷ್ಟಪಟ್ಟು ಮಾಡಿದ ಕೆಲಸ ಹಾಳಾಗ್ಬಾರ್ದಲ್ವಾ? ಇನ್ನು ಈ ತಪ್ಪುಗಳನ್ನಂತೂ ಖಂಡಿತ ಮಾಡಲೇಬಾರ್ದು. ಡೇಟಾ ನಷ್ಟ ಆಗ್ಬಾರ್ದು, ನಮ್ಮ ಅಕೌಂಟ್ ಸೇಫ್ ಆಗಿರ್ಬೇಕು ಅಂದ್ರೆ ಈ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇವು ನಮ್ಮ ಕೆಲಸದ ಮೇಲೆ ಮತ್ತೆ ನಾವು ಸಂಗ್ರಹಿಸಿದ ಡೇಟಾ ಮೇಲೆ ಪರಿಣಾಮ ಬೀರಬಹುದು. ಈ ದೊಡ್ಡ ರಾಷ್ಟ್ರೀಯ ಕಾರ್ಯವನ್ನು ಯಶಸ್ವಿಗೊಳಿಸೋ ಮಹತ್ವದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದೇ ರೀತಿ ಮತ್ತಷ್ಟು ಉಪಯುಕ್ತವಾದ ವಿಶ್ಲೇಷಣೆಗಳು ಮತ್ತು ಪ್ರಮುಖ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.